ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಹ್ಲಾದ್ ಅಂತ. ನಾನೀಗ ಮಾತಾಡ್ತಾ ಇರುವ ವಿಷಯ ಏನಂತ ಹೇಳಿದರೆ, ರೀಸೆಂಟ್ಲಿ ಹೀಗೆ ನೋಡ್ತಾ ಇರಬೇಕಾದ್ರೆ ರಕ್ಷಿತ್ ಅವರು ಬಿಗ್ ಬಾಸ್ಗೆ ಹೋಗಿದ್ರು. ಕೇಳಿ ತುಂಬ ಖುಷಿ ಆಯಿತು. ಅದೇ ರೀತಿ ಹಾಗೆ ಒಂದಿನ ಆದಮೇಲೆ ನೋಡ್ತೇವೆ ರಕ್ಷಿತಾ ಎಲಿಮಿನೇಟ್ ಅಂತ ಕಾಣ್ತಾ ಇತ್ತು. ತುಂಬ ಶಾಕ್ ಆಯಿತು. ಯಾಕಂತ ಹೇಳಿದರೆ ಬಿಗ್ ಬಾಸ್ ನೋಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೆ ರಕ್ಷಿತಾ ಹೋಗಿದ್ದಾರೆ ಅಂತ ಹೇಳಿ. ಅದೇ ರೀತಿ ನಾನು ತುಂಬ ಜನರ ಹತ್ರ ಕೇಳ್ತಿದ್ದೆ, ಅವರು ಕೂಡ ಹೇಳ್ತಾ ಇದ್ರು ನಾವು ಬಿಗ್ ಬಾಸನ್ನು ನೋಡಬೇಕಂತ ಹೇಳಿ ಇನ್ಸ್ಟಾಲ್ ಮಾಡಿದ್ವಿ, ಬಟ್ ಒಂದೇ ದಿನದಲ್ಲಿ ನೋಡ್ತಾ ಇರಬೇಕಾದ್ರೆ ಈಚೆ ರಕ್ಷಿತಾ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಕೇಳಿ ತುಂಬ ಶಾಕ್ ಆಯಿತು. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಸ್ಟೇಜಿಗೆ ಹೋಗಿದ್ದಾರೆ ಅಂತ ಹೇಳಿದರೆ ಅವರಲ್ಲೇನೋ ಸಮ್ ಕ್ವಾಲಿಟೀಸ್ ಇರೋದ್ರಿಂದ, ಬಟ್ ಅವರಿಗೆ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗಲಿಲ್ಲ. ಅಷ್ಟು ಬೇಗ ಅವರನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿದರೆ ನೆಕ್ಸ್ಟ್ ಬರೋರಿಗೂ ಕೂಡ ಅದು ತುಂಬ ಕರೆಕ್ಟ್ ಅಲ್ಲ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಇಷ್ಟು ಸಣ್ಣ ಏಜಲ್ಲಿ ಅಷ್ಟು ದೊಡ್ಡ ವೇದಿಕೆ ಸಿಗೋದಂದರೆ ತುಂಬ ಕಷ್ಟ, ಬಟ್ ಅವರಿಗೆ ಸಿಕ್ಕಿತ್ತು, ಆದರೆ ಕರೆಕ್ಟಾಗಿ ಸಿಗಲಿಲ್ಲ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಉಡುಪಿ ಮಂಗಳೂರಲ್ಲಿ ರಕ್ಷಿತಾ ಅವ್ರನ್ನ ತುಂಬ ಇಷ್ಟಪಡೋರು ಯಾರಲ್ಲ ಅಂತ ಹೇಳಿದರೆ ಇಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ತುಂಬ ಏಜ್ ಆದವ್ರ ತನಕ. ನಾನು ಕೇಳ್ತಾ ಇದ್ದೆ, ಯಾವುದೋ ಒಂದು ಮನೆಯಲ್ಲಿ ಒಂದು ಮಗು ಅವರ ರಕ್ಷಿತಾ ಅವ್ರದ್ದು ವಿಡಿಯೋ ಆನ್ ಆಗದೆ ಊಟನೇ ಮಾಡಲ್ಲ ಅಂತ ಹೇಳಿ. ಅದೇ ರೀತಿ ಪ್ರತಿಯೊಬ್ಬರು ಮನೆಯಲ್ಲಿ ಅವರನ್ನು ಸಣ್ಣ ಮಗು ಥರ, ಮಗಳ ಥರ, ತಂಗಿ ಥರ, ಅಕ್ಕನ ಥರ, ಹೀಗೆ ಎಲ್ಲ ರೀತಿ ನೋಡ್ತಾ ಇದ್ರು. ಅವರೆಲ್ಲರಿಗೂ ಒಂಥರ ಶಾಕೆ. ಯಾಕಂತ ಹೇಳಿದರೆ ಅಷ್ಟೊಳ್ಳೆ ಫೇಮನ್ನು ಬಿಗ್ ಬಾಸಲ್ಲಿ ಆ 2 ಮಿನಿಟ್ಸ್ ವೀಡಿಯೋದಲ್ಲಿ ಒಳ್ಳೆ ರೀತಿಯಾಗಿ ತೋರಿಸಿ ಒಳಗಡೆ ಕಳಿಸಿ, ಇವರೇನಿಲ್ಲ ಖಾಲಿ ಟ್ರೋಲ್ಸಿಂದ ಬಂದಿರೋದು ಇಲ್ಲಿಗೆ ಅಂತ ಹೇಳಿ ಒಂದು ಡಿಸಿಷನ್ ತಗೊಂಡು ಅವರನ್ನು ಆ ಮನೆಯಿಂದ ಹೊರಗಡೆ ಕಳಿಸಿದರೆ ತುಂಬ ಅದು ಆಕ್ಸೆಪ್ಟೇಬಲ್ ಅಲ್ಲ ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ ಅವ್ರದ್ದು ಕೂಡ ಸ್ಟ್ರಗಲ್ ಲೈಫ್ ಇದೆ, ಬಟ್ ಕೇಳೋದಕ್ಕೆ ಯಾರು ರೆಡಿ ಇಲ್ಲ ಅಂತ ಆದರೆ, ಅಥವಾ ಹೇಳೋ ಈ ಸಣ್ಣ ಪೀರಿಯಡಲ್ಲಿ ನೀವು ಹೇಳಿ ಅಂತ ಹೇಳಿದರೆ ಭಾಷೆ ಗೊತ್ತಿಲ್ಲದೆ ಇದ್ದರು, ಕಲಿಬೇಕಂತ ಆಸಕ್ತಿಯಿಂದ ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಅದು ಕನ್ವೆ ಆಗದೆ ಇರೋವಾಗ ಅವರು ಒಂದು ಡಿಸಿಷನ್ ತಗೊಂಡು, ಇಲ್ಲ ಇವರು ಏನೂ ಇಲ್ಲ, ಖಾಲಿ ಟ್ರೋಲ್ಸಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ಕರೆಕ್ಟ್ ಅಲ್ಲ. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿಗೆ ನಾವು ಅವಕಾಶ ಕೊಡೋದು ಕರೆಕ್ಟಾಗಿ ಅವಕಾಶ ಅದು ಯುಟಿಲೈಸ್ ಆಗೋ ಥರ ಕೊಟ್ಟರೆ ಆ ವ್ಯಕ್ತಿಗೆ ಕೂಡ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ದಾರಿ ಸಿಕ್ಕಿದಾಗೆ ಆಗ್ತದೆ. ಇಲ್ಲಿ ಅವರಿಗೆ ಬನ್ನಿ ಅವಕಾಶ ಕೊಟ್ಟಿದ್ದೇವೆ ಅಂತ ಹೇಳಿ ಕರೆಸಿ ಕರೆಕ್ಟಾಗಿ ಅವರನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗಲಿಲ್ಲ ಆದರೆ ಆ ವ್ಯಕ್ತಿಗೆ ಕರೆಕ್ಟಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಗಲಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಉಡುಪಿ ಮಂಗಳೂರವರು ತುಂಬ ಸೆನ್ಸಿಟಿವ್. ಅವರು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ, ಮಾತ್ರ ಮಾತಾಡಲ್ಲ. ಬಟ್ ಒಂದು ವೇಳೆ ಏನಾದರೂ ಬಿಗ್ ಬಾಸಿಂದ ಆ್ಯಕ್ಚುಲಾಗಿ ರಕ್ಷಿತಾ ಅವರು ಹೊರಗಡೆ ಬಂದಿದೆ ಹೌದಂತ ಆದರೆ ನನ್ನ ಪ್ರಕಾರ ಉಡುಪಿ ಮಂಗಳೂರವರು ಯಾರೂ ಕೂಡ ಬಿಗ್ ಬಾಸ್ ನೋಡಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ನೋಡಿದರೂ ಕೂಡ ಇಲ್ಲ, ಜಸ್ಟ್ ಫಾರ್ ಹೋಗಿದ್ದಾರಾ ಅಂತ ಅಷ್ಟೇ ನೋಡ್ಬೋದು. ಯಾಕಂತ ಹೇಳಿದರೆ ಬಿಗ್ ಬಾಸ್ ಅಂತ ಹೇಳಿದರೆ ಅದು ದೊಡ್ಡ ಸ್ಟೇಜ್, ಅದು ಅದ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ, ನಿಮ್ಮದೇ ಆದಂಥ ಒಂದು ಗೇಮ್ ಸ್ಟ್ರಾಟಜೀಸ್ ಇದೆ. ಬಟ್ ಆ ಗೇಮ್ ಸ್ಟ್ರಾಟಜಿ ಒಂದು ವ್ಯಕ್ತಿಗೆ ಅದು ದಾರಿ ಆಗಬೇಕು, ಬಿಟ್ಟರೆ ಅರ್ಧದಲ್ಲೇ ಅದು ಮುಳುವಾಗಬಾರ್ದು ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ ನಾವು ರಕ್ಷಿತಾ ಅವರನ್ನು ಬಗ್ಗೆ ಮಾತಾಡಲಿಕ್ಕೆ, ಅವರ ಬಗ್ಗೆ ಪರ್ಸನಲಿ ನಮ್ಗೆ ಗೊತ್ತಿಲ್ಲ, ಬಟ್ ಇಷ್ಟು ಸಣ್ಣ ಹುಡುಗಿ ಅಷ್ಟು ದೊಡ್ಡ ವೇದಿಕೆಗೆ ಹೋಗಿದ್ದಾರೆ ಅಂತ ಹೇಳಿದರೆ ಅವರಲ್ಲಿ ಏನೋ ಸಮ್ ಕ್ವಾಲಿಟೀಸ್ ಇದೆ. ಆ ಕ್ವಾಲಿಟೀಸ್ ಇರೋದ್ರಿಂದನೇ ನೀವು ಅವ್ರನ್ನ ಕರ್ಸ್ಕೊಂಡಿದ್ದೀರಾ. ಬಟ್ ಆ ಕ್ವಾಲಿಟೀಸಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗ್ತದೆ. ಅವರದ್ದೇ ಆದ ಒಂದು ವ್ಯಾಲ್ಯೂಸ್ ಇರ್ತದೆ, ಅದನ್ನು ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕಾಗ್ತದೆ. ಬಿಗ್ ಬಾಸ್ ನೋಡ್ತಾ ಇರಬೇಕಾದ್ರೆ ನನಗೆ ಹೀಗೆ ಅವರು ಹೇಳ್ತಾ ಇದ್ರು, ನನಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮು, ಕನ್ನಡ ಆ್ಯಕ್ಚುಲಿ ನಂಗೆ ಕಲಿಬೇಕಂತ ಆಸೆ ಇದೆ, ಇಲ್ಲಿ ಆದರೆ ನನಗೆ ಕನ್ನಡ ಮಾತಾಡೋರು ಸಿಗ್ತಾರೆ, ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿ ಕನ್ನಡ ಕಲಿಬೋದು ಅಂತ ಹೇಳಿ ಒಂದು ಆಸೆ ಕೂಡ ಇತ್ತು ಅವರಿಗೆ. ಕನ್ನಡ ಕಲಿಬೋದು, ನಾನು ಇನ್ನು ಒಳ್ಳೆ ರೀತಿ ಮಾತಾಡ್ಬೋದು, ಇನ್ ಕೇಸ್ ಏನಾದರೂ ನಾನು ತಪ್ಪು ಮಾತಾಡಿದರೆ ಇಲ್ಲಿ ತಿದ್ದೋರು ಕೂಡ ಇದ್ದಾರೆ ಅಂತ ಹೇಳಿ. ಬಟ್ ಅದಕ್ಕೆ ಕೂಡ ಅವರಿಗೆ ಕರೆಕ್ಟಾಗಿ ಜಾಗ ಸಿಗಲಿಲ್ಲ ಅಂತ ಅಂದ್ಕೊಳ್ತೀವಿ. ಯಾಕಂತ ಹೇಳಿದರೆ ಮತ್ತೊಂದು ಏನಂತ ಹೇಳಿದರೆ, ನಾನು ರಕ್ಷಿತಾ ಅವ್ರ ಬಗ್ಗೆ ಕೇಳ್ತಾ ಇದ್ದೆ ಏನಂತ ಹೇಳಿದರೆ, ಅವರು ತುಂಬ ಡೌನ್ ಟು ಅರ್ತ್ ಇದ್ದಾರೆ. ಏಜ್ ಆದವರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ತುಂಬ ಅವರು ಇಷ್ಟಪಡ್ತಾರೆ. ಅದೇ ರೀತಿ ಪ್ರಾಣಿಗಳಂದರೆ ಅವರಿಗೆ ತುಂಬ ಇಷ್ಟ. ಈ ಒಳ್ಳೆ ಗುಣಗಳನ್ನ ನಾವು ಆ್ಯಕ್ಚುಲಾಗಿ ನೋಡಬೇಕಾಗ್ತದೆ. ಖಾಲಿ ಯಾರೋ ಒಂದು ಟ್ರೋಲ್ ಮಾಡಿದರು ಅಂತ ಹೇಳ್ಕೊಂಡು ಅದೇ ವಿಷಯ ಹೇಳ್ಕೊಂಡು ಇವರು ಟ್ರೋಲ್ ಮಾಡಿ ಮೇಲೆ ಬಂದಿದ್ದಾರೆ ಇಲ್ಲ.
ಆ ಟ್ರೋಲರ್ಸಿಗೆ ಟ್ರೋಲ್ ಮಾಡೋ ವಿಷಯ ಬೇಕು, ಬಟ್ ಒಳ್ಳೆಯವರಿಗೆ ಒಳ್ಳೆ ವಿಷಯನ ನೋಡ್ತಾ ಇರ್ತಾರೆ, ಅದನ್ನು ಅಲ್ಲೇ ಬಿಡ್ತಾ ಇರ್ತಾರೆ. ಹಾಗಂತ ಹೇಳಿ ಅವರು ಒಳ್ಳೇದು ಮಾಡಿಲ್ಲ ಅಂತ ಅಲ್ಲ, ಒಳ್ಳೇದು ಮಾಡಿರ್ತಾರೆ, ನಾವು ಅದನ್ನು ಕೂಡ ನೋಡಬೇಕಾಗ್ತದೆ. ಅದೇ ಏನೋ ಹೇಳ್ತಾರೆ ನೋಡಿ ದೊಡ್ಡವರು, 100 ಒಳ್ಳೆ ಕೆಲಸ ಮಾಡಿ ಒಂದು ಕೆಟ್ಟ ಕೆಲಸ ಮಾಡಿದರೆ ಅದು ಹೈಲೈಟ್ ಆಗೋದು ಕೆಟ್ಟ ಕೆಲಸ ಮಾತ್ರ. ಸೊ ನಾವು ಕೂಡ ಎಲ್ಲೋ ಸ್ವಲ್ಪ ಎಡವಿದ್ದೀವಿ ಅಂತ ಅನಿಸ್ತಾ ಇದೆ. ಸೊ ಅವರ ಸ್ಟ್ರಗಲ್ ಲೈಫನ್ನು ಕೂಡ ನೋಡಬೇಕು. ಅವರು ಕೂಡ ಆ್ಯಕ್ಚುಲಿ ಸ್ಪೋರ್ಟ್ಸಲ್ಲಿ ಒಳ್ಳೆ ಇದ್ದಾರೆ, ಅದರಲ್ಲಿ ಕಂಟಿನ್ಯೂ ಮಾಡಬೇಕಂತ ಇತ್ತಂತೆ. ಬಟ್ ಅವರಿಗೆ ಸಮ್ ಫಿನಾನ್ಷಿಯಲ್ ಪ್ರಾಬ್ಲಮಿಂದ, ಅವರ ಫ್ಯಾಮಿಲಿ ಪ್ರಾಬ್ಲಮಿಂದ ಅವರು ಕೆಲಸ ಮಾಡಬೇಕಾಗಿ ಬಂತು. ಬಟ್ ಅವರು ಓನಾಗಿ ಅವರದ್ದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅವರನ್ನು, ಅವರ ಅಜ್ಜಿಯನ್ನು ನೋಡಿಕೊಂಡು, ಅವರ ತಂದೆ ತಾಯಿಯನ್ನು ನೋಡಿಕೊಂಡು, ಅಜ್ಜಿ ಮನೆಯನ್ನೆಲ್ಲ ರಿಪೇರಿ ಮಾಡಿಸಿ ತಂದೆ ತಾಯಿಗೆ ಹೆಲ್ಪಿಂಗ್ ಆಗಿ, ಅವರು ಕೂಡ ಒಂದು ರೀಸೆಂಟ್ಲಿ ಲೋನ್ ಮಾಡಿ ಒಂದು ಮನೆ ತಗೊಂಡು, ಇಷ್ಟು ಸಣ್ಣ ಏಜಲ್ಲಿ ಯಾವ ಹುಡುಗಿರು ಕೂಡ ನಾವು ಇದು ಮಾಡಬೇಕು ಅದು ಮಾಡಬೇಕು ನಮ್ಮ ಕೈಲಿ ಆಗ್ತದೋ ಇಲ್ವೋ ಅಂತ ಹೇಳಿ ಎಲ್ಲರೂ ಒಂದು ಹಿಂದೇಟ ಹಾಕೋದ್ರಲ್ಲೇ ಇರ್ತಾರೆ. ಬಿಟ್ಟರೆ ಆ ಸಣ್ಣ ಹುಡುಗಿ ಈ ಸಣ್ಣ ಏಜಲ್ಲಿ ಜನ ಸಾವಿರ ಮಾತಾಡ್ತಾ ಇದ್ರು, ತಲೆ ಕೊಡದೆ ನನ್ನ ಕೆಲಸ ನಾನು ಮಾಡ್ತಾ ಇರ್ತೇನೆ, ಜನರಿಗೆ ನಾನು ಇಷ್ಟ ಆಗೋದನ್ನೇ ನಾನು ಮಾಡ್ತೇನೆ ಅಂತ ಹೇಳಿ ಮಾಡ್ತಾ ಇದ್ದು ಲೈಫಲ್ಲಿ ಕೂಡ ಅವರು ಅಚೀವ್ಮೆಂಟ್ ಎಲ್ಲ ಮಾಡಿದ್ದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗ್ತದೆ. ಆ ವ್ಯಕ್ತಿಗೆ ನಾವು ಅದೇ ರೀತಿ ಕರೆಕ್ಟಾಗಿ ವ್ಯಾಲ್ಯೂ ಕೂಡ ಅಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಸಿಕ್ಕಿದೆ, ನಮಗೂ ಕೂಡ ಖುಷಿ ಅಂತ ಆಗ್ತದೆ. ಸೊ ಎನಿವೇಸ್ ರಕ್ಷಿತಾ ಅವರೇ, ನೀವು ಆಲ್ರೆಡಿ ಕರ್ನಾಟಕದ ಜನರ ಹೃದಯದಲ್ಲಿ 2 ನಿಮಿಷ ವಿಡಿಯೋದಲ್ಲಿ ನೀವು ಜಾಗ ಮಾಡ್ಕೊಂಡಾಗಿದೆ. ಒಂದು ವೇಳೆ ಏನಾದರೂ ನಿಮಗೆ ಅಲ್ಲಿ ಚಾನ್ಸಸ್ ಸಿಕ್ಕಿದರೆ ಖಂಡಿತ ನೀವು ಮನೆ ಮಾತಾಗೋದ್ರಲ್ಲಿ ಮಾತೇ ಇಲ್ಲ. ಆಲ್ರೆಡಿ ನೀವು ಉಡುಪಿ ಮಂಗಳೂರಲ್ಲಂತೂ ಮನೆ ಮಾತು ಕರ್ನಾಟಕಕ್ಕೆ ಯಾರಂತ ಗೊತ್ತಾಗಿದೆ. ಸೊ ಮತ್ತೊಂದು ಅವ್ರದ್ದು ಇಷ್ಟ ಆಗಿದೆ ಅಂತ ಹೇಳಿದರೆ, ಅವರು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಮಾತು ಹೇಳಿದರು, ನನಗೇನು ಬೇಜಾರಿಲ್ಲ, ಒಂದಿನ ಮುಂಚೆ ಹೋಗ್ತಾ ಇದ್ದೇನೆ ಅಷ್ಟೇ, ಎಲ್ಲರೂ ಈ ಮನೆಯಿಂದ ಹೋಗೋದು ನೋಡಿ. ಆ ಮೆಚುರಿಟಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂತ ಹೇಳಿದರೆ ಎಲ್ಲರೂ ಆ ವೇದಿಕೆ ಸಿಗಬೇಕಂತ ಹೇಳಿ ಕಾಯ್ತಾ ಇರ್ತಾರೆ. ಸಿಕ್ಕಾಗ ಅದನ್ನು ಬಿಟ್ಟು ಬರಲಿಕ್ಕೆ ಯಾರಿಗೂ ಕೂಡ ಮನಸ್ಸಿರೋದಿಲ್ಲ. ಬಟ್ ಬಿಟ್ಟು ಬರಬೇಕಾದ್ರೆ ಆ ಪೇನಲ್ಲೂ ಕೂಡ ಕಾನ್ಫಿಡೆಂಟ್ ಆಗಿರುವಂಥದ್ದು ತುಂಬ ಮುಖ್ಯ. ಬಟ್ ಅವರು ಕಾನ್ಫಿಡೆಂಟ್ ಆಗಿದ್ದರು. ಆ ಏಜಲ್ಲಿ ಆ ಮೆಚುರಿಟಿಗೆ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಎನಿವೇಸ್, ಆಲ್ ದಿ ಬೆಸ್ಟ್ ರಕ್ಷಿತಾ. ನೀವು ಯಾವುದೇ ಕಾರಣಕ್ಕೂ ಕುಗ್ಗದಿರಿ, ನಿಮಗೆ ಜನ ಆಲ್ರೆಡಿ ನಿಮ್ಗೆ ಜಾಗ ಕೊಟ್ಟಾಗಿದೆ. ಎನಿವೇಸ್, ಆಲ್ ದ ಬೆಸ್ಟ್.